ನಮ್ಮ ಮೈಸೂರಿನಲ್ಲಿ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪನವರ ಪುತ್ಲಿಯನ್ನು ಇವತ್ತು ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ. ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ಗಿಲ್ ವಿಜಯ ದಿವಸನ್ನು ಆಚರಿಸ್ತಾ ಇದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವೀರ ಯೋಧರು, ಮುಖ್ಯವಾಗಿ ನಮ್ಮ ಹುತಾತ್ಮರಾಗಿರ್ತಕ್ಕಂಥ ಯೋಧರನ್ನು ಇವತ್ತು ಸ್ಮರಣೆ ಮಾಡಬೇಕಾಗಿದ್ದಾರೆ. ಅವರ ತ್ಯಾಗ ಆವತ್ತು ಅವರು ನಡೆದಿರುವಂಥದ್ದು, ಆ ಆಪರೇಷನ್ನಲ್ಲಿ ಕಾರ್ಗಿಲಲ್ಲಿ ನಡೆದಿರುವಂಥದ್ದು, ಅದು ಒಂದು ಭಾರತದ ಒಂದು ಮಿಲಿಟರಿ ಹಿಸ್ಟ್ರಿಯಲ್ಲಿ ಭಾಳ ಒಂದು ಶ್ರೇಷ್ಠವಾದಂಥ ಒಂದು ಆಪರೇಷನ್ನು. ನಮ್ಮ ಭಾರತದ ಗಡಿಯನ್ನು ರಕ್ಷಣೆ ಮಾಡಿದ್ದಾರೆ, ಒಂದು ಮುಖ್ಯವಾದಂಥ ಸ್ಥಳವನ್ನು ರಕ್ಷಣೆ ಮಾಡಿದ್ದಾರೆ ಮತ್ತು ಭಾರತದ ಒಂದು ನೆಲ ಅದಕ್ಕೂ ಕೂಡ ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ವೀರ ಯೋಧರನ್ನು ಇವತ್ತು ಸ್ಮರಣೆ ಮಾಡ್ತಾ ಇದ್ದೀವಿ. ಸದಾ ಪ್ರತಿದಿನವೂ ಕೂಡ ನಾವು ಅವರ ಒಂದು ಪರಿಶ್ರಮ ತ್ಯಾಗದಿಂದನೇ ನಾವತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಮುಖ್ಯವಾಗಿ ಅವ್ರನ್ನ ಬೆಳಗ್ಗೆನೇ ಅವ್ರನ್ನ ನೆನಪು ಮಾಡ್ಕೊಳ್ತಾ ನಮ್ಮ ಮೈಸೂರಿನಲ್ಲಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಅವ್ರಿಗೆ ಗೌರವವನ್ನು ಸಲ್ಲಿಸಿದೆ. ಸರ್, ನಿನ್ನೆ ಸಿದ್ದರಾಮಯ್ಯ ಮಾತಾಡಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರಿಸಮವಾಗಿ ಅಥವಾ ಅದಕ್ಕಿಂತ ಜಾಸ್ತಿಯಾಗಿ ಸಿದ್ದರಾಮಯ್ಯವರು ಮೈಸೂರು ಅನುದಾನ ಡೆವಲಪ್ ಮಾಡಿದ್ದಾರೆ. ಯಾವುದೇ ಒಬ್ಬರು ನಾಯಕರು ತಮಗೆ ಅಧಿಕಾರ ಸಿಕ್ಕಿದರೆ ಅದು ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ. ಅಧಿಕಾರ ಬಂದಿರೋದು ಅದು ಒಂದು ಪಂಡ್ಯಾಟ ಅಲ್ಲ, ಅದು ಒಂದು ಪಂಡ್ಯಾವಳಿ ಅಲ್ಲ. ಅದು ಹಿಂದೆ ಬಹುಶಃ ನಾಲ್ವಡಿಯವ್ರ ಸಮಯದಲ್ಲಿ ಇರ್ಬೋದು, ಅವ್ರ ಹಿಂದೆ ಬಂದಿರತಕ್ಕಂಥ ರಾಜರುಗಳು ಇರ್ಬೋದು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳಿರ್ಬೋದು, ಎಲ್ಲರೂ ಸಹ ತಮ್ಮ ಏನು ಜವಾಬ್ದಾರಿ ಇದೆ, ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ. ಇದು ನಾನು ಬೇರೆಯವ್ರಿಗಿಂತ ಜಾಸ್ತಿ, ನಮ್ಮ ಹಿಂದೆ ಬಂದಿರೋರಿಗಿಂತ ಜಾಸ್ತಿ ಅಂತ ಗುರಿ ಇಟ್ಕೊಂಡು ಮಾಡುವಂಥದ್ದು ಕೆಲಸ ಅಲ್ಲ. ಇದು ನಮ್ಮ ಕಾಲದಲ್ಲಿ ಜನರ ಆಕಾಂಕ್ಷೆಗಳು, ನಾವೇನು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಗಮನ ಹರಿಸಿ ಅದ್ರ ಬಗ್ಗೆ ಒಂದು ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ. ಇಂಥ ನಾಯಕರು ನಾನು ಬೇರೆಯವ್ರಿಗಿಂತ ಇವ್ರಿಗಿಂತ ಅವ್ರಿಗಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಯವರು ಇರ್ಬೋದು, ಈಗ ಡಾಕ್ಟರ್ ಯತೀಂದ್ರ ಅವರು ಇರ್ಬೋದು, ಇಬ್ಬರೂ ಕೂಡ ಇವತ್ತಿನ ಪ್ರಸ್ತುತ ಏನು ಸಂಕಷ್ಟಗಳು ಇದ್ದಾವೆ ಇಲ್ಲಿ ನಮ್ಮ ರಾಜ್ಯದ ಜನತೆಗಳು, ಅದನ್ನು ಬಗೆಹರಿಸುವಂಥದ್ದು ಪ್ರಯತ್ನ ಮಾಡಬೇಕಾಗಿದೆ. ಏನೇನು ಸಮಸ್ಯೆಗಳಿದೆ ಬಂದು ಬೀದಿಗೆ ಇರ್ಬೋದು ಅಥವಾ ಒಂದು ಸಮಾವೇಶ ಏನಾದರೂ ಒಂದು ಕರೆದು ಇಲ್ಲಿ ನೀವು ಬಂದು ಜನರ ಒಂದು ಸಂಕಷ್ಟಗಳನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಈಗಾಗಲೇ ಬೆಲೆ ಏರಿಕೆ ಇರ್ಬೋದು, ಈ ಅನೇಕ ಸಮಸ್ಯೆಗಳಿರ್ಬೋದು, ಮೈಸೂರಿನಲ್ಲಿ ಅಭಿವೃದ್ಧಿ ಲೆಕ್ಕ ಇರ್ಬೋದು, ನಮ್ಮ ಏರ್ಪೋರ್ಟ್ 10 ವರ್ಷದಿಂದ ಏನೂ ಕೆಲಸ ಆಗಿಲ್ಲ, 10-15 ವರ್ಷದಿಂದ ಅದ್ರ ಬಗ್ಗೆ ಅವರ ಒಂದು ರಾಜ್ಯ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಏನು ಹಣ ಇರ್ಬೋದು ಅಥವಾ ಈ ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆ ಇದೆ ಅದು ಮುಗಿಸೋವಂಥದ್ದು ಕೆಲಸ ಮಾಡಲಿ. ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಮುಂದೆ ಬರುವಂಥದ್ದು ನಾಯಕರಿಗಿಂತ ನಾವೇ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳೋದು ಹೊರತು ಇದು ಬಂದು ಕೆಲಸ ಮಾಡೋದು ಅತಿ ಅವಶ್ಯ. ಇಂಥ ಮಾತುಗಳು ಮಾಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ. ರಾಜಕಾರಣಿಗಳ ಕಂಪ್ಯಾರಿಸನ್ ಬೇರೆ ಪ್ರಶ್ನೆ. ಕಂಪ್ಯಾರಿಸನ್ ನಡೀತಾ ಇರುವಂಥದ್ದು ಮೈಸೂರು ಮಹಾರಾಜರಿಗೆ, ಅಂದರೆ ನಾಲ್ವಡಿ ಮಹಾರಾಜರಿಗೆ ಕಂಪೇರ್ ಮಾಡುವ ಲೆವೆಲ್ಗೆ ಯಾವ ರಾಜಕಾರಣಿಗಳಿದ್ದಾರೆ ಇವತ್ತಿನ? ರಾಜಪ್ರಭುತ್ವ ಇರ್ಬೋದು, ಪ್ರಜಾಪ್ರಭುತ್ವ ಇರ್ಬೋದು, ಎಲ್ಲನೂ ಕೂಡ ನಮ್ಮ ನಾಯಕರಾಗಿ ನಮ್ಮ ಜನರ ಒಂದು ಹಿತಕ್ಕಾಗಿ ಕೆಲಸ ಮಾಡಬೇಕಾಗಿದೆ. ರಾಜಪ್ರಭುತ್ವದಲ್ಲಿ ತಮ್ಮ ರಾಜಧರ್ಮ ಮೇರೆಗೆ ನಾವು ಜನರ ಒಂದು ಹಿತರಕ್ಷಣೆಗೋಸ್ಕರ ಕೆಲಸ ಮಾಡಬೇಕಾಗಿದೆ. ಅದೇ ತತ್ವನೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಇದೆ. ಇವತ್ತು ಮುಖ್ಯಮಂತ್ರಿಯಾಗಿ ಅವರ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಇವ್ರಿಗಿಂತ ಜಾಸ್ತಿ ಅವ್ರಿಗಿಂತ ಜಾಸ್ತಿ ಹೇಳೋದು ಬದಲು ಬಂದು ಇಲ್ಲಿ ಏನಿದೆ ಸಮಸ್ಯೆ ಅದನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ. ಇಂಥ ಹೇಳಿಕೆ ಮಾಡೋದು ಏನು ಅವಶ್ಯಕತೆ ಇಲ್ಲವೇ ಇಲ್ಲ. ಪದೇ ಪದೇ ಸಿದ್ದರಾಮಯ್ಯ ವಿಚಾರದಲ್ಲಿ ಈ ಥರದ ಹೇಳಿಕೆಗಳು ಹೊರಗಡೆ ಬರ್ತಾ ಇವೆ ಅಂದ್ರೆ ಇದರಲ್ಲಿ ರಾಜಕಾರಣ ಏನಾದರೂ ಇದೆಯಾ ಅಂತೇಳಿ ಜನರನ್ನ ಡೈವರ್ಟ್ ಮಾಡುವಂಥದ್ದು ಏನಾದರೂ? ಜನರನ್ನ ಡೈವರ್ಟ್ ಮಾಡೋದೋ ಇಲ್ವೋ ನೀವು ಕಾಂಗ್ರೆಸ್ನೇ ಕೇಳಬೇಕಾಗಿದೆ, ನನಗೆ ಗೊತ್ತಿಲ್ಲ. ಅವ್ರು ಹೇಳಿರೋದು ಮಾತು, ಅವ್ರ ಮನಸ್ಸಿನಲ್ಲಿ ಇರುವಂಥದ್ದು ಆಲೋಚನೆ ನಾನೇನು ಬಂದಿಲ್ಲಿ ವಿವರಿಸೋದಕ್ಕೆ ಆಗೋದಿಲ್ಲ. ಆದರೆ ನನ್ನ ಹೇಳೋಕ್ಕೆ ಇಷ್ಟೇ, ಆವತ್ತು ಅವ್ರು ಮಾಡಿರೋ ಕೆಲಸ, ನಾಲ್ವಡಿ ಅವ್ರು ಇರ್ಬೋದು, ಅವ್ರ ತಂದೆ ಚಾಮರಾಜ ಒಡೆಯರ್ ಇರ್ಬೋದು, ಅವ್ರ ಮುಂದೆ ಬಂದಿರುವಂಥದ್ದು ಜಯಚಾಮರಾಜ ಒಡೆಯರ್ ಇರ್ಬೋದು, ಎಲ್ಲ ಮಹಾರಾಜರು ಕೂಡ ತಮ್ಮ ರಾಜಧರ್ಮ ಮೇರೆಗೆ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಿದ್ರು. ಅವ್ರು ಯಾವತ್ತೂ ಸಹ ನಮ್ಮ ಹಿಂದೆ ಬಂದಿರುವಂಥದ್ದು ರಾಜರು ಅಥವಾ ಏನೋ ಮನೆತನಗಳು ಅವ್ರಿಗಿಂತ ಜಾಸ್ತಿ ನಾವು ಮಾಡಿದ್ದೀವಿ ಅಂತ ಹೇಳುವಂಥದ್ದು ಗುರಿ ಇಟ್ಕೊಂಡು ಕೆಲಸ ಮಾಡಿಲ್ಲ. ಅಥವಾ ಭವಿಷ್ಯದಲ್ಲಿ ಏನೇ ಒಂದು ವ್ಯವಸ್ಥೆ ಮೂಲಕ ಬಂದಿರುವಂಥದ್ದು ನಾಯಕರಿಗಿಂತ ನಾವು ಮಾಡಿದ್ದೀವಿ ಅಂತ ಗುರಿ ಇಟ್ಕೊಂಡು ಅವರು ಕೆಲಸ ಮಾಡಿಲ್ಲ. ತಮ್ಮ ಕಾಲದಲ್ಲಿ ತಮ್ಮ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಸೃಷ್ಟಿ ಮಾಡೋದಕ್ಕೆ, ತಮ್ಮ ಜನರಿಗೆ ಒಳ್ಳೆ ವ್ಯವಸ್ಥೆ ಮಾಡೋದಕ್ಕೆ ಅವ್ರು ಕೆಲಸವನ್ನು ಮಾಡಿದರು. ಅದೇ ರೀತಿ ಇವತ್ತು ಕೂಡ ಅವ್ರು ಮಾಡಲಿ.
ಬಂದು ಬೀದಿಗೆ ಬಂದು ನೋಡಲಿ ಏನೇನು ಸಂಕಷ್ಟಗಳಿದಾವೆ ಅಂತ ಜನಗೆ. ಇಲ್ಲಿ ಬಂದು ಅಲ್ಲಿ ವಾಣಿಜ್ಯ ಇಲಾಖೆ ಮೂಲಕ ಟ್ಯಾಕ್ಸ್ ನೋಟಿಸ್ಗಳು ಕಳಿಸೋದು, ತಮ್ಮ ಗ್ಯಾರಂಟಿ ಇದರಲ್ಲಿ ಏನು ಯೋಜನೆಗಳು ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಹಣ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಗುರಿ ಇಟ್ಕೊಂಡು ಇಂಥ ಎಲ್ಲ ಏನು ವ್ಯವಸ್ಥೆ ದುರ್ಬಳಕೆ ಮಾಡೋದ್ ಬದಲು ಮತ್ತೆ ಇಲ್ಲಿ ಜನರು ದಿಕ್ತಪ್ಸೋದ್ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿ. ಸಿದ್ದರಾಮಯ್ಯವರು ಕೂಡ ನಾಲ್ವಡಿ ಅವರ ವಿಚಾರದಲ್ಲಿ ಅವರೇನು ಮನೆಯಿಂದ ದುಡ್ಡು ಹಾಕಿ ತಂದಿರಲಿಲ್ಲ, ಡೆವಲಪ್ಮೆಂಟ್ ಮಾಡೋಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರು. ಈಗ ಅವ್ರ ಮಗ ನಾಲ್ವಡಿಯವರಿಗಿಂತ ಜಾಸ್ತಿ ನಮ್ಮ ತಂದೆ ಅನ್ನುವಂಥ, ಅಂದರೆ ಅವ್ರ ಅರ್ಥದಲ್ಲಿ ನಾವು ಮಾರಾಟಕ್ಕಿಂತ ಜಾಸ್ತಿ ಅನ್ನುವಂಥ. ನೋಡಿ, ಯಾರು ಏನು ಬೇಕಾದರೂ ಹೇಳ್ಬೋದು, ಆದರೆ ಇಲ್ಲಿ ಜನಸಾಮಾನ್ಯರಿಗೆ ಸತ್ಯ ಗೊತ್ತಿದೆ. ನೀವು ಬಂದು ನೀವೇ ಒಂದು ಸೆನ್ಸಸ್ ಮಾಡಿ, ನಾನು ಹೇಳೋದ್ಗಿಂತ ಜಾಸ್ತಿ ನಮ್ಮ ವಂಶದವ್ರು ನಾನು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ನೀವು ಬಂದು ಜನರು ಸಾಮಾನ್ಯರಿಗೆ ಬಂದು ಕೇಳಿ, ನೀವೇ ಒಂದು ಸರ್ವೆ ನಡಿ, ಸಮೀಕ್ಷೆಯನ್ನು ನಡೆಸಿ, ನಿಮಗೆ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ ಇಲ್ವೋ ಅಂತ. ಸರ್, ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ. ಗಣತಿ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಸರಿ ಮಾಡಬೇಕು ಅಂತ ಹೋಗ್ತಾ ಇದೆ. ಈಗ ಬಹಳ ಸ್ಪಷ್ಟವಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರು ಮತ್ತು ನಾವು ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಈ ಜಾತಿ ಗಣತಿ ವಿಚಾರದಲ್ಲಿ ಒಂದು ದೊಡ್ಡ ತಮಾಷೆ ನಡೆದಿದೆ ಕಳೆದ 10 ವರ್ಷದಲ್ಲಿ. ಯಾವುದೇ ರೀತಿಯ ಒಂದು ತೃಪ್ತಿ ಸಿಕ್ಕಿಲ್ಲ, ಯಾವ ಒಂದು ವರ್ಗಕ್ಕೂ ಕೂಡ ತೃಪ್ತಿ ಸಿಕ್ಕಿಲ್ಲ ಈ ಜಾತಿ ಗಣತಿ ಪ್ರಕ್ರಿಯೆಯಲ್ಲಿ. 10 ವರ್ಷ 165 ಕೋಟಿಯನ್ನು ವೆಚ್ಚದ ಒಂದು ಸಮಾವೇಶ, ಒಂದು ಈ ಸರ್ವೆಯನ್ನು ನಡೆಸಿ ನಂತರ ಅದನ್ನು ಬಹಿರಂಗ ಮಾಡಿಲ್ಲ. ತೆರಿಗೆ ಕಟ್ಟೋರಿಗೂ ಕೂಡ ಒಂದು ಹಕ್ಕಿದೆ. ನೀವು ತೆರಿಗೆ ಹಣವನ್ನು ಬಳಸಿ ಈ ಒಂದು ಇದು ಒಂದು ಸರ್ವೆಯನ್ನು ಮಾಡಿದ್ದೀರಾ, ಅದನ್ನ ಬಹಿರಂಗ ಮಾಡ್ದೇನೆ ಆ ಕಾಂತರಾಜು ವರದಿ ನಮ್ಗೆ ಸಿಕ್ಕೇ ಇಲ್ಲ ಅಂತ ಹೇಳಿ ಇನ್ನೊಂದು ವರದಿ ಅಂದಾಜು ಮೇಲೆ ಮಾಡಿ ನಂತರ ಅದನ್ನ ನಿಮ್ಮ ಕೇಂದ್ರದ ವರಿಷ್ಠರು ತಿರಸ್ಕಾರ ಮಾಡಿ ಅದನ್ನ ಕಸದ ಪುಟ್ಟಿಗೆ ಹಾಕಿದ್ದೀರಾ. ಇದು ಒಂದು ದೊಡ್ಡ ತಮಾಷೆ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ, ಈ ಕರೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಜಾತಿ ಗಣತಿ ಮಾಡುವಂಥದ್ದು ಯೋಗ್ಯತೆಯೇ ಇಲ್ಲ. ಅವ್ರಿಗೆ ಈ ಒಂದು ಸಾಮರ್ಥ್ಯ ಏನು ಬೇಕಾಗಿದೆ ಅದು ಕೂಡ ಇಲ್ಲ. ಮತ್ತು ಪ್ರಸ್ತುತ ಇವತ್ತು ಸಮ್ಮರ್ ಹಾಲಿಡೇಸ್ ಮುಗ್ದಿದೆ. ಶಿಕ್ಷಕರು ಎಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಬೇರೆ ಬೇರೆ ಕೆಲಸದಲ್ಲಿ ಆಗಲೇ ಬ್ಯುಸಿಯಾಗಿದ್ದಾರೆ. ಇದೆಲ್ಲನೂ ಕೂಡ ನಾವು ನೋಡಿದ್ರೆ ಅವ್ರು ಏನು ಈ ಜಾತಿ ಗಣತಿ ಮಾಡೋ ಅವಶ್ಯಕತೆ ಇಲ್ಲ. ಸಂವಿಧಾನದ ದೃಷ್ಟಿಯಲ್ಲಿ ಕೇಂದ್ರಕ್ಕೆ ಮಾನ್ಯತೆ ಇದೆ. ಇವತ್ತು ಆ ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ. ಎಲ್ಲ ವರ್ಗಕ್ಕೂ ಕೂಡ ಇವತ್ತು ಒಂದು ಒಳ್ಳೆ ಭವಿಷ್ಯ ರೂಪಿಸುವುದರಲ್ಲಿ ಈ ಸಮಾವೇಶ, ಈ ಜಾತಿ ಗಣತಿಯನ್ನು ನಡೆಸಿ ನಮ್ಮ ಪ್ರಧಾನಮಂತ್ರಿಯನ್ನು ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾರೆ ಅಂತ ಸಂಪೂರ್ಣವಾದಂಥ ವ್ಯವಸ್ಥೆ ಇದೆ. ರಾಜ್ಯ ಸರ್ಕಾರದ ಅವ್ರು ಮಾಡಲೇಬೇಕೋ ಇಲ್ವೋ ಅಂತ ಇದು ಪ್ರಶ್ನೆ ಅಲ್ಲ. ಅವ್ರಿಗೆ ಇದು ಮಾಡೋ ಅವಶ್ಯಕತೆ ಇಲ್ಲ. ಈ ಕೇಂದ್ರ ಸರ್ಕಾರ ಸಂವಿಧಾನದ ದೃಷ್ಟಿಯಲ್ಲಿ ಅವ್ರಿಗೆ ಮಾನ್ಯತೆ ಇದೆ. ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಬೇಕಾಗಿದೆ. ಅವರ ಆಡಳಿತ ಇರುವಾಗ ಅವ್ರು ಮಾಡಿಲ್ಲ. 51ರಲ್ಲಿ, 61ರಲ್ಲಿ, 71ರಲ್ಲಿ, 81ರಲ್ಲಿ, 2011ನಲ್ಲಿ ಅವರು ಯಾವುದೇ ರೀತಿಯ ಒಂದು ಜಾತಿ ಗಣತಿ ಮಾಡಿಲ್ಲ. ಆವಾಗ ಆಡಳಿತದಲ್ಲಿ ಇದ್ದಿದ್ದ ಪಕ್ಷನೇ ಕಾಂಗ್ರೆಸ್. ಅವ್ರು ಅವಾಗೆಲ್ಲ ಮಾಡಿಲ್ಲ. ಅವ್ರಿಗೆ ಅವಕಾಶ ಸಿಕ್ಕಿರುವಾಗೆಲ್ಲ ಈ ಜಾತಿ ಗಣತಿ ಮಾಡಿಲ್ಲ. ರಾಜ್ಯದಲ್ಲಿ ದಿಕ್ತಪ್ಸೋ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದಾರೆ. ಮತ್ತೆ ಮೊನ್ನೆ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ಕೇಂದ್ರದಲ್ಲಿ ನೀವು ಜಾತಿ ಗಣತಿ ಮಾಡುವಾಗ ತೆಲಂಗಾಣ ಮಾದರಿಯಲ್ಲಿ ಮಾಡ್ಬೇಕು ನಾವು ಅಂತ, ಯಾಕೆ ಕರ್ನಾಟಕ ಮಾದರಿಯಲ್ಲಿ ಮಾಡಬಾರ್ದು ಅಂತ ನೀವು ಪ್ರಶ್ನೆ ಮಾಡಿ ಅವ್ರಿಗೆ. ಯಾಕಂದರೆ ಕರ್ನಾಟಕದಲ್ಲಿ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ವಿಫಲ ಆಗಿದೆ. 165 ಕೋಟಿ ತೆರಿಗೆ ಕಟ್ಟೋರ ಒಂದು ಹಣ ಅದನ್ನ ದುರ್ಬಳಕೆ ಮಾಡಿ ಅದನ್ನ ಕಸದ ಪುಟ್ಟಿಗೆ ಹಾಕಿದೆ. ಮೊನ್ನೆ ಸಿದ್ದರಾಮಯ್ಯ ಮೈಸೂರು ಸಾಧನಾ ಸಮಾವೇಶ ಅಂದರೆ ಬಿಜೆಪಿ ಮತ್ತು JDS ಇಬ್ಬರು ಪಂಥಾಹ್ವಾನ ಕೊಟ್ಟಿದ್ದೀವಿ, ಬಹಿರಂಗ ಚರ್ಚೆಗೆ ಬನ್ನಿ, ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಚರ್ಚೆ ಮಾಡಿಬಿಡೋಣ. ದಯವಿಟ್ಟು ಅವರು ಒಂದು ವೈಟ್ ಪೇಪರ್ ಹಾಕಲಿ. ಏನು ಘೋಷಣೆ ಮಾಡಿದ್ದಾರೆ, ಹಣ ಬಿಡುಗಡೆ ಆಗಿದೆ, ಮತ್ತು ಆ ಕೆಲಸ ಎಲ್ಲಿ ಕಂಪ್ಲೀಟ್ ಆಗಿದೆ ಅಂತ ವೈಟ್ ಪೇಪರ್ ಕೊಡಲಿ, ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.